ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಯಂತ್ರಣ ಕಳೆದುಕೊಂಡ ವಿಮಾನ, ಪ್ರಯಾಣಿಕರು ಗಲಿಬಿಲಿ. ವಿಮಾನದ ಒಳಗಡೆ ಕೂತಿದ್ದ ಪ್ರಯಾಣಿಕರು ಕಣ್ಣೀರನ್ನ ಇಟ್ಟಂತಹ ಘಟನೆ ನಡೆದಿದೆ. ವಿಮಾನ ಕಂಟ್ರೋಲ್ ತಪ್ಪಿದೆ, ಪ್ರಯಾಣಿಕರು ಕಣ್ಣೀರಿಟ್ಟಿದ್ದಾರೆ. 3 ಗಂಟೆ ಆಗಸದಲ್ಲೇ ಗಿರಕಿ ಹೊಡೆದ ಫ್ಲೈ 91 ಏರ್ಲೈನ್ಸ್ ವಿಮಾನದಲ್ಲಿ ಕಣ್ಣೀರಿಡ್ತಾ ಪ್ರಯಾಣಿಕರು ಕೂತಿದ್ರು. ವೇಗದ ನಿಯಂತ್ರಣ ಏಕಾಏಕಿ ಕಳ್ಕೊಂಡಂತಹ ಫ್ಲೈಟ್ ವಿಮಾನ ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಪೈಲಟ್ ಹರಸಾಹಸವನ್ನ ಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಫ್ಲೈ 91 ಏರ್ಲೈನ್ಸ್ ಲ್ಯಾಂಡ್ ಆಗಬೇಕಿತ್ತು ಸಂಜೆ 4:30ಕ್ಕೆ. ಆದರೆ ಹುಬ್ಬಳ್ಳಿಯ ಬದಲು 3 ಗಂಟೆ ತಡವಾಗಿ ಬೆಂಗಳೂರಿನಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿದೆ. ಬೆಂಗಳೂರಿನಲ್ಲಿ ರಾತ್ರಿ 7:30ಕ್ಕೆ ವಿಮಾನ ಲ್ಯಾಂಡ್ ಆಗಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತಹ ಫ್ಲೈಟ್ನಲ್ಲಿ ದೋಷ ಕಾಣಿಸಿಕೊಂಡಿತ್ತು. ಫ್ಲೈ 91 ಏರ್ಲೈನ್ಸ್ IC 3401 ಸಂಖ್ಯೆಯ ವಿಮಾನ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆಗಿರುವ ಘಟನೆ ಇದು. ಈಗಾಗಲೇ ಹೇಳಿದಂಗೆ ಫ್ಲೈಟ್ನಲ್ಲಿ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಈ ಒಂದು ಅಚಾತುರ್ಯ ನಡೆದು ಹೋಗಿದೆ. ಅದೃಷ್ಟವಶತ್ 3 ಗಂಟೆಯ ಬಳಿಕ ಪೈಲಟ್ ಸೇಫ್ ಆಗಿ ಬೆಂಗಳೂರಿನಲ್ಲಿ ಫ್ಲೈಟ್ ಅನ್ನ ಲ್ಯಾಂಡ್ ಮಾಡಿದ್ದಾರೆ. ಈ ಒಂದು ಫ್ಲೈಟ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿತ್ತು. ಯಾಕಂದ್ರೆ ಈಗಾಗಲೇ ನಾವು ಗಮನಿಸಿದ್ದೀವಿ, ಫ್ಲೈಟ್ಗಳಲ್ಲಿ ಕಾಣಿಸಿಕೊಂಡಂತಹ ದೋಷಗಳಿಂದಾಗಿ ಏನೆಲ್ಲ ಅನಾಹುತಗಳು ನಡೆದು ಹೋಗಿದೆ ಅಂತ. ಏನಂದಿದ್ದೀವ ಏನೇನು ಮಾತಾಡಿ ನಾ ಫ್ಲೈಟ್ ತಗೊಂಡು ವಿಚಾರ ಮಾಡಿ. Safety is our paramount and its topmost priority. So be rest assured, we will not attempt in case the weather is marginal, and if required we will be diverting. But we still have another 30 to 45 minutes of endurance, and we are holding. We'll keep you updated. And have patience and kindly follow instructions of our cabin. Thank you. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಪ್ರಯಾಣಿಕರು ದಿಕ್ಕೇ ತೋಚದೆ ಕಣ್ಣೀರನ್ನ ಇಡ್ತಾ ಇರುವಂತಹ ಪ್ರಸಂಗ, ಮತ್ತೊಂದು ಕಡೆ ಆ ಫ್ಲೈಟ್ ಯಾವ ರೀತಿಯಾಗಿ ಎಲ್ಲೆಲ್ಲಿ ಗಿರ್ಕಿ ಹೊಡಿತು ಅನ್ನೋದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೋ ಏನೋ ಅನ್ನೋ ಭೀತಿ ಕ್ಷಣ ಕ್ಷಣಕ್ಕೂ ಕೂಡ ಜೀವವನ್ನ ಕೈಯಲ್ಲಿ ಹಿಡಿದು ಪ್ರಯಾಣಿಸಿದಂತಹ ಪರಿಸ್ಥಿತಿ ಆ ಫ್ಲೈಟ್ನಲ್ಲಿ ಹೋಗ್ತಾ ಇದ್ದಂತಹ ಪ್ರಯಾಣಿಕರಿಗೆ ಎದುರಾಗಿತ್ತು. ವೇಗದ ನಿಯಂತ್ರಣವನ್ನ ಏಕಾಏಕಿ ಫ್ಲೈಟ್ ಕಳೆದುಕೊಂಡಿದೆ. ಹಾಗಾಗಿ ಎಲ್ಲಿ ಲ್ಯಾಂಡ್ ಮಾಡಬೇಕಿತ್ತೋ ಅಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಪೈಲಟ್ ಕೈಯಲ್ಲಿ ಸಾಧ್ಯವೇ ಆಗಿಲ್ಲ. ಶತಪ್ರಯತ್ನವನ್ನ ಪಟ್ಟಿದ್ದಾರೆ. ಅದಾದ್ಮೇಲೆ ಅಲ್ಲೇ ಒಂದಷ್ಟು ರೌಂಡ್ಸ್ ಹಾಕಿ ಅಲ್ಲಿಂದ ಮತ್ತೆ ಬಂದು ಗಿರ್ಕಿ ಹೊಡೆದಿದೆ. ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಸೇಫ್ ಆಗಿ 7:30 ಸುಮಾರಿಗೆ ಫ್ಲೈಟ್ ಅನ್ನ ಲ್ಯಾಂಡ್ ಮಾಡಿದ್ದಾರೆ. ಏನಂದಿದ್ದೀವ